ನಮಸ್ಕಾರ. ಕರ್ನಾಟಕದ ಬೀದರ್ಗೆ ಸ್ವಾಗತ. ಇಂದು ನಾವು ಕೇವಲ ಕೃಷಿಯ ಕಥೆಯಲ್ಲ, ಜಾಗೃತಿ, ಜವಾಬ್ದಾರಿ ಮತ್ತು ಗುಣಪಡಿಸುವಿಕೆಯ ಪ್ರಬಲ ಕಥೆಯನ್ನು ಹೇಳುವ ಕ್ಷೇತ್ರಕ್ಕೆ ಕಾಲಿಡುತ್ತೇವೆ. ಮಾನವ ದೇಹವನ್ನು ಗುಣಪಡಿಸುವುದರಿಂದ ಹಿಡಿದು ಭೂಮಿಯನ್ನು ಗುಣಪಡಿಸುವವರೆಗೆ ಪ್ರಯಾಣ ವಿಸ್ತರಿಸಿರುವ ಸಮರ್ಪಿತ ವೈದ್ಯಕೀಯ ವೃತ್ತಿಪರ ವೈದ್ಯರು ಷಣ್ಮುಖಪ್ಪ ಜಮಶೆಟ್ಟಿ ಅವರನ್ನು ಭೇಟಿ ಮಾಡಿ. ಗಾಳಿಯಲ್ಲಿ ನರ್ತಿಸುವ ಮೂಂಗ್ ಹೆಸರು ಈ ಹಚ್ಚ ಹಸಿರಿನ ರೋಮಾಂಚಕ ಹಸಿರು ಹೊದಿಕೆಯನ್ನು ನೀವು ನೋಡುತ್ತಿರುವಾಗ ಇದು ಕೇವಲ ಬೆಳೆಗಿಂತ ಹೆಚ್ಚಿನದಾಗಿದೆ ಎಂದು ತಿಳಿಯಿರಿ. ಇದು ಪ್ರಕೃತಿ, ವಿಜ್ಞಾನ ಮತ್ತು ಸುಸ್ಥಿರ ಬುದ್ಧಿವಂತಿಕೆಯ ಮೇಲಿನ ನಂಬಿಕೆಯ ಫಲಿತಾಂಶವಾಗಿದೆ. ಡಿಸೆಂಬರ್ 2024ರಲ್ಲಿ ವೈದ್ಯರು ಜಮಶೆಟ್ಟಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದರು. ಆಳವಾದ ವೈಜ್ಞಾನಿಕ ತಿಳುವಳಿಕೆ ಮತ್ತು ಜೀವನದ ಬಗ್ಗೆ ಸಹಾನುಭೂತಿಯೊಂದಿಗೆ ಅವರು ತಮ್ಮ ಕಡಲೆ ಬೆಳೆಗೆ ಕುಬಾ ಸಾವಯವ ಉತ್ಪನ್ನಗಳನ್ನು ಅಳವಡಿಸಿಕೊಂಡರು. ಪ್ರತಿಕ್ರಿಯೆ ನಿರೀಕ್ಷೆಗಳನ್ನು ಮೀರಿತು. ಅಂದಿನಿಂದ ಹಿಂತಿರುಗಿ ನೋಡುವ ಅಗತ್ಯವಿಲ್ಲ. ಕಡಲೆಯಿಂದ ಸೋಯಾಬೀನ್ವರೆಗೆ, ಉದ್ದುವಿನಿಂದ ಕಬ್ಬಿನವರೆಗೆ, ಮತ್ತು ಈಗ ಈ ನಂಬಲಾಗದಷ್ಟು ಆರೋಗ್ಯಕರ ಹಸಿರು ಬೆಳೆ ಪ್ರತಿಯೊಂದು ಕ್ಷೇತ್ರವೂ ಸಂತೋಷದಿಂದ, ಸ್ಥಿತಿಸ್ಥಾಪಕತ್ವದಿಂದ ಮತ್ತು ಸಮೃದ್ಧಿಯಿಂದ ಪ್ರತಿಕ್ರಿಯಿಸಿದೆ. ಏಕೆಂದರೆ ವೈದ್ಯರು ಜಮಶೆಟ್ಟಿ ಆರೋಗ್ಯಕರ ಮಣ್ಣು ಜೀವಂತ ಮಣ್ಣು ಎಂದು ತಿಳಿದಿದ್ದಾರೆ. ಅವರಿಗೆ ಅದು ತಿಳಿದಿದೆ. ಖನಿಜಗಳು, ಸೂಕ್ಷ್ಮಜೀವಿಗಳು ಬುದ್ಧಿವಂತಿಕೆಯಿಂದ ಮತ್ತು ಸಾವಯವವಾಗಿ ಬಳಸಿದಾಗ ಕೃಷಿಯ ಭವಿಷ್ಯವನ್ನು ಪರಿವರ್ತಿಸಬಹುದು. ಅವರು ಮಣ್ಣನ್ನು ವೈದ್ಯರ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ, ಅದರ ಅಗತ್ಯಗಳನ್ನು ಆಲಿಸುತ್ತಾರೆ, ಅದನ್ನು ಮತ್ತೆ ಜೀವಂತಗೊಳಿಸುತ್ತಾರೆ. ನೀವು ಇಲ್ಲಿ ನೋಡುವ ಪ್ರತಿಯೊಂದು ಸಸ್ಯವು ಅದರ ಮೂಲದಲ್ಲಿ ಕುಬಾ ಮಣ್ಣಿನ ಕಂಡೀಷನರ್ ಅನ್ನು ಹೊಂದಿದೆ. ಪ್ರತಿಯೊಂದು ಬೀಜವು ಮಣ್ಣನ್ನು ಮುಟ್ಟುವ ಮೊದಲು ಕುಬಾ ಮಣ್ಣಿನ ಬೂಸ್ಟರ್ನಿಂದ ಆಶೀರ್ವದಿಸಲ್ಪಟ್ಟಿದೆ. ಪ್ರತಿಯೊಂದು ಬೆಳವಣಿಗೆಯ ವೇಗವನ್ನು ಕುಬಾ ಬೆಳವಣಿಗೆಯ ಪ್ರವರ್ತಕದಿಂದ ಪ್ರೋತ್ಸಾಹಿಸಲಾಯಿತು. ಮತ್ತು ಪ್ರತಿಯೊಂದು ಕೀಟವನ್ನು ನೈಸರ್ಗಿಕ ತೋಟಗಾರಿಕೆ ಎಣ್ಣೆಯಿಂದ ದೂರವಿಡಲಾಗಿದೆ, ವಿಷದಿಂದ ಮುಕ್ತವಾಗಿದೆ, ಆದರೆ ಶಕ್ತಿಯಿಂದ ತುಂಬಿದೆ. ಇವು ಕೇವಲ ಉತ್ಪನ್ನಗಳಲ್ಲ, ಇವು ರೂಪಾಂತರದ ಸಾವಯವ ಸಾಧನಗಳಾಗಿವೆ. ಬಸವಣ್ಣ ಹೇಳಿದಂತೆ, ಕೂಡಲ ಸಂಗಮದೇವ ನಿನ್ನ ನಾಮವಲ್ಲದೆ ಬೇರಿಲ್ಲ. ವೈದ್ಯರು ಜಮಶೆಟ್ಟಿ ಆ ದಾರಿಯಲ್ಲಿ ನಡೆಯುತ್ತಾರೆ, ಕೇವಲ ಪ್ರಾರ್ಥನೆಯೊಂದಿಗೆ ಅಲ್ಲ, ಆದರೆ ಕ್ರಿಯೆಯೊಂದಿಗೆ, ಕೇವಲ ಜ್ಞಾನದೊಂದಿಗೆ ಅಲ್ಲ, ಆದರೆ ಕರುಣೆಯೊಂದಿಗೆ. ಹಿಂದಿನ ವಿಡಿಯೋಗಳಲ್ಲಿ ಅವರು ತಮ್ಮ ಮೊಮ್ಮಗನೊಂದಿಗೆ ಸಂತೋಷದಿಂದ ತೋಟವನ್ನು ಹಂಚಿಕೊಳ್ಳುವುದನ್ನು ನಾವು ನೋಡಿದ್ದೇವೆ. ಬೆಳೆಗಳ ಬೀಜಗಳನ್ನು ಮಾತ್ರವಲ್ಲ, ಪರಂಪರೆಯನ್ನು ನೆಡುತ್ತಿದ್ದಾರೆ. ಪೋಷಣೆ, ಯೋಗಕ್ಷೇಮ ಮತ್ತು ಜವಾಬ್ದಾರಿಯ ಪರಂಪರೆ. ಇದು ಕೇವಲ ಕೃಷಿಯಲ್ಲ, ಇದು ಕೃಷಿಯ ಭವಿಷ್ಯ. ಭಾರತ ಮತ್ತು ಅದರಾಚೆಗಿನ ಎಲ್ಲ ರೈತರು, ವೃತ್ತಿಪರರು ಮತ್ತು ನಾಗರಿಕರಿಗೆ ವೈದ್ಯರು ಜಮಶೆಟ್ಟಿಯವರ ಪ್ರಯಾಣವು ನಿಮಗೆ ಸ್ಫೂರ್ತಿ ನೀಡಲಿ. ನಿಮಗೆ ಸಾವಿರಾರು ಎಕರೆಗಳು ಬೇಕಾಗಿಲ್ಲ. ನಿಮಗೆ ವಿಷಕಾರಿ ರಾಸಾಯನಿಕಗಳು ಅಗತ್ಯವಿಲ್ಲ. ನಿಮಗೆ ಜ್ಞಾನ, ಕಾಳಜಿ ಮತ್ತು ಸರಿಯಾದ ಬೆಂಬಲ ಬೇಕು. ವೈದ್ಯರು ರೈತರಾಗುವ ಮತ್ತು ರೈತರು ಗುಣಪಡಿಸುವ ಈ ಹೊಸ ಕ್ರಾಂತಿಯೊಂದಿಗೆ ನಾವು ಮೇಲೇರೋಣ. ಏಕೆಂದರೆ ನಾವು ಮಣ್ಣನ್ನು ಉಳಿಸಿದಾಗ ನಾವು ಮಾನವೀಯತೆಯನ್ನು ಉಳಿಸುತ್ತೇವೆ. ವೈದ್ಯರು ಜಮಶೆಟ್ಟಿ, ನಮ್ಮೆಲ್ಲರಿಂದ ಧನ್ಯವಾದಗಳು. ಹತ್ತಿರದ ರೈತರು ಜಮೀನಿಗೆ ಭೇಟಿ ನೀಡಬಹುದು. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಕರ್ನಾಟಕದ ಬೀದರ್ನ ಹೃದಯ ಭಾಗದಲ್ಲಿ ವೈದ್ಯರು ಎರಡನೇ ಕರೆಯನ್ನು ಆರಿಸಿಕೊಂಡಿದ್ದಾರೆ. ಗೌರವಾನ್ವಿತ ವೈದ್ಯಕೀಯ ವೃತ್ತಿಪರರಾದ ಷಣ್ಮುಖಪ್ಪ ಜಮಶೆಟ್ಟಿ ಡಿಸೆಂಬರ್ 2024ರಲ್ಲಿ ತಮ್ಮ ಸಾವಯವ ಕೃಷಿ ಪ್ರಯಾಣವನ್ನು ಪ್ರಾರಂಭಿಸಿದರು. ಆರೋಗ್ಯ ಮತ್ತು ಪರಿಸರದ ಮೇಲಿನ ಅವರ ಉತ್ಸಾಹದಿಂದ ಮಾರ್ಗದರ್ಶನ. ಅವರು ಮೊದಲು ಕುಬಾ ಸಾವಯವ ಉತ್ಪನ್ನಗಳನ್ನು ತಮ್ಮ ಕಡ್ಲಿ ಬೆಳೆಯಲ್ಲಿ ಪ್ರಯತ್ನಿಸಿದರು ಮತ್ತು ಯಶಸ್ಸು ಸ್ಪಷ್ಟವಾಗಿತ್ತು. ಸ್ಫೂರ್ತಿ ಮತ್ತು ಉತ್ಸುಕರಾಗಿ ಅವರು ತಮ್ಮ ಮೊಮ್ಮಗನೊಂದಿಗೆ ಕ್ಷೇತ್ರದಲ್ಲಿ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡರು. ಪರಂಪರೆ ಮತ್ತು ಪ್ರೀತಿಯ ಸಂಕೇತ. ಸಂಪೂರ್ಣ ಸಂಶೋಧನೆ ಮತ್ತು ನಿಜವಾದ ಫಲಿತಾಂಶಗಳೊಂದಿಗೆ ವೈದ್ಯ ಜಮಶೆಟ್ಟಿ ಅವರು ಸೋಯಾಬೀನ್, ಕಪ್ಪು ಬೇಳೆ ಮತ್ತು ಹೆಸರು ಬೇಳೆಯಿಂದ ಕಬ್ಬಿನವರೆಗೆ ತಮ್ಮ ಎಲ್ಲಾ ಬೆಳೆಗಳಲ್ಲಿ ಕುಬಾ ಸಾವಯವವನ್ನು ಅಳವಡಿಸಿಕೊಂಡರು. ವೈದ್ಯರಾಗಿ ಅವರು ಪೌಷ್ಟಿಕ ಆಹಾರದ ಮಹತ್ವವನ್ನು ತಿಳಿದಿದ್ದಾರೆ.
ಮತ್ತು ಇದೆಲ್ಲವೂ ಖನಿಜ ಸಮೃದ್ಧ ಜೀವಂತ ಮಣ್ಣಿನಿಂದ ಪ್ರಾರಂಭವಾಗುತ್ತದೆ ಎಂದು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಈಗ ಅವರ ಧ್ಯೇಯವು ಸ್ಪಷ್ಟವಾಗಿದೆ: ಆರೋಗ್ಯ ರಕ್ಷಣೆಯೊಂದಿಗೆ ಮತ್ತು ಮಣ್ಣಿನ ಆರೈಕೆಯೊಂದಿಗೆ ಭವಿಷ್ಯವನ್ನು ಸೇವೆ ಮಾಡಿ. ಅಂತಹ ವೈದ್ಯರನ್ನು ನಾವು ಪ್ರಶಂಸಿಸುತ್ತೇವೆ. ಶಿನುಮುಖಪ್ಪ ಜಮಶೆಟ್ಟಿ, ವೈದ್ಯ, ರೈತ, ದಾರ್ಶನಿಕ. ಒಟ್ಟಾಗಿ ಆರೋಗ್ಯವನ್ನು ತಳಮಟ್ಟದಿಂದ ಬೆಳೆಸೋಣ. ಕುಬಾ ಸಾವಯವ, ಮಣ್ಣನ್ನು ಪೋಷಿಸಿ, ಭವಿಷ್ಯವನ್ನು ಪೋಷಿಸಿ. ಭಾರತದ ನೆಲ, ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ, ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು, ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಾ ಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಾ ಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಾ ಕೂತು ಮೋಟರ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.